ಸೌಂದರ್ಯ ಸಾವಿಗೆ ನಟ ಮೋಹನ್ ಬಾಬು ಕಾರಣನ? ಹೊಟ್ಟೆಯಲ್ಲಿ ಮಗು ಸಜೀವ ದಹನ ಆ ದಿನ ಆಗಿದ್ದೇನು? ಸೌಂದರ್ಯ ಬಗ್ಗೆ ಪ್ರೀತಿಯ ಪತಿ ಹೇಳಿದ್ದೇನು? ಬಹುಭಾಷಾ ನಟಿ ಸೌಂದರ್ಯ ಸಾವನ್ನಪ್ಪಿ ದಶಕಗಳೇ ಕಳೆದು ಹೋಗಿವೆ. ಇದೀಗ ಅದು ಆಕಸ್ಮಿಕ ಸಾವಲ್ಲ, ಕೊಲೆ ಎನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಮಾಸಿ ಹೋಗಿದ್ದ ಘಟನೆಯೊಂದು ಈಗ ಹೊಸ ಗೊಂದಲ ಸೃಷ್ಟಿಸಿದೆ. ಖ್ಯಾತ ತೆಲುಗು ಹಿರಿಯ ನಟನ ವಿರುದ್ಧ ನಟಿ ಸೌಂದರ್ಯ ಸಾವಿನ ಆರೋಪ ಕೇಳಿ ಬರ್ತಿದ್ದು ಟಾಲಿವುಡ್ನಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಸೌಂದರ್ಯ ಸಾವಿನ ದಿನ ಏನಾಯ್ತು? ಸೌಂದರ್ಯ ಮೃತದೇಹ ಯಾವ ಸ್ಥಿತಿಯಲ್ಲಿ ಪತ್ತೆಯಾಯ್ತು? ಮತ್ತೆ ಸುದ್ದಿ ಮುನ್ನೆಲೆಗೆ ಬಂದಿದ್ದೇಕೆ? ಸೌಂದರ್ಯ ಸಾವಿನ ಬಗ್ಗೆ ಪತಿ ರಘು ಹೇಳಿದ್ದೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಡೀ ಚಿತ್ರರಂಗದಲ್ಲಿ ಸೌಂದರ್ಯ ಎಂದೇ ಗುರುತಿಸಿಕೊಂಡಿದ್ದ ಅವರ ನಿಜವಾದ ಹೆಸರು ಸೌಮ್ಯ ಸತ್ಯನಾರಾಯಣ. ಕನ್ನಡದಲ್ಲಿ ಸಿಪಾಯಿ, ಶ್ರೀ ಮಂಜುನಾಥ, ಆಪ್ತಮಿತ್ರ ಸೇರಿದಂತೆ ಹಲವು ಹಿಟ್ ಸಿನಿಮಾಗಳನ್ನೇ ನೀಡಿದ್ದ ಸೌಂದರ್ಯ ಆ ಸಮಯದಲ್ಲಿ ಬಹುಭಾಷೆಯಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ರು. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ಬಹುಭಾಷಾ ನಟಿ ಸೌಂದರ್ಯ ಅವರು 2004 ಏಪ್ರಿಲ್ 17ರಂದು ವಿಮಾನ ಅಪಘಾತದಲ್ಲಿ ನಿಧನರಾದ್ರು. ಅಂದು ಭಾರತೀಯ ಚಿತ್ರರಂಗಕ್ಕೆ ಇದೊಂದು ಆಘಾತಕಾರಿ ಸುದ್ದಿಯಾಗಿತ್ತು. ಮನೆ ಮಗಳನ್ನ ಕಳೆದುಕೊಂಡ ನೋವು ಕನ್ನಡಿಗರಲ್ಲಿತ್ತು. ಇದೀಗ 21 ವರ್ಷಗಳ ಬಳಿಕ ಸೌಂದರ್ಯ ಸಾವಿನ ಬಗ್ಗೆ ಹೊಸದೊಂದು ಚರ್ಚೆ ಹುಟ್ಟಿಕೊಂಡಿದೆ. 2004 ಸಾರ್ವತ್ರಿಕ ಚುನಾವಣೆಗೆ ಮುನ್ನ ಭಾರತೀಯ ಜನತಾ ಪಕ್ಷದ ಪ್ರಚಾರಕ್ಕಾಗಿ ಏಪ್ರಿಲ್ 17ರಂದು ಸೌಂದರ್ಯ ಬೆಂಗಳೂರಿನಿಂದ ಆಂಧ್ರ ಪ್ರದೇಶದ ಕರೀಂನಗರಕ್ಕೆ ಪ್ರಯಾಣಿಸುತ್ತಿದ್ರು. ಸೌಂದರ್ಯ ತಮ್ಮ ಸಹೋದರ ಅಮರ್ನಾಥ್, ಬಿಜೆಪಿ ಕಾರ್ಯಾಧ್ಯಕ್ಷ ರಮೇಶ್ ಕದಂ ಮತ್ತು ಪೈಲಟ್ ಜಾಯ್ ಫಿಲಿಪ್ಸ್ ಅವರೊಂದಿಗೆ ವಿಮಾನ ಪ್ರಯಾಣ ಆರಂಭಿಸಿದ್ರು. ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ವಿಮಾನ ತಾಂತ್ರಿಕ ದೋಷದಿಂದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಅಪ್ಪಳಿಸಿತ್ತು. ವಿಮಾನವು ಡಿಕ್ಕಿಯಾದ ರಭಸಕ್ಕೆ ಸ್ಫೋಟಗೊಂಡು ಅದರಲ್ಲಿದ್ದ 4 ಪ್ರಯಾಣಿಕರು ದುರಂತ ಅಂತ್ಯ ಕಂಡ್ರು. ಈ ವಿಮಾನದ ಅವಘಡದಲ್ಲಿ ದಕ್ಷಿಣ ಭಾರತದ ಜನಪ್ರಿಯ ನಟಿ ಸೌಂದರ್ಯ ತಮ್ಮ 32ನೇ ವಯಸ್ಸಿಗೆ ಕೊನೆಯುಸಿರೆಳೆದ್ರು. ಗರ್ಭಿಣಿಯಾಗಿದ್ದ ಸೌಂದರ್ಯ ಅವರ ಮೃತದೇಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಗುರುತಿಸಲಾಗದ ಸ್ಥಿತಿಯಲ್ಲಿ ಸೌಂದರ್ಯ ದೇಹ ಪತ್ತೆಯಾಗಿತ್ತು. ವಿಮಾನ ದುರಂತದ ಬಗ್ಗೆ ಅಂದು ತೀವ್ರ ತನಿಖೆಗಳು ನಡೆದಿದ್ವು. ಪೈಲಟ್ ನಿರ್ಲಕ್ಷ್ಯದಿಂದ ಈ ದುರಂತ ಸಂಭವಿಸಿತ್ತು ಎನ್ನಲಾಗಿತ್ತು. ಆದ್ರೆ ಬರೋಬ್ಬರಿ 20 ವರ್ಷದ ಬಳಿಕ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು ಇದೊಂದು ಆಕಸ್ಮಿಕ ಸಾವಲ್ಲ, ಕೊಲೆ ಎನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಮೋಹನ್ ಬಾಬು ವಿರುದ್ಧ ಗಂಭೀರ ಆರೋಪ. ಚಿಟ್ಟಿ ಮಲ್ಲು ಅನ್ನೋರು ತೆಲುಗು ನಟ ಮೋಹನ್ ಬಾಬು ವಿರುದ್ಧ ಖಮ್ಮಂ ಜಿಲ್ಲೆಯಲ್ಲಿ ದೂರು ನೀಡಿದ್ದು ಸೌಂದರ್ಯ ಅವರ ಸಾವಿನಲ್ಲಿ ಮೋಹನ್ ಬಾಬು ಅವರ ಕೈವಾಡ ಇದೆ ಅಂತ ಆರೋಪಿಸಿದ್ದಾರೆ. ಇದು ಈಗ ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿದೆ. ಸೌಂದರ್ಯ ಅವರು ಜಾಲ್ಪಲ್ಲಿ ಎಂಬಲ್ಲಿ ಪ್ರಾಪರ್ಟಿಯನ್ನ ಹೊಂದಿದ್ರು. ಆದ್ರೆ ಆ ಆಸ್ತಿ ಮೇಲೆ ಮೋಹನ್ ಬಾಬು ಕಣ್ಣು ಬಿದ್ದಿತ್ತು. ಆನಂತರ ಸೌಂದರ್ಯ ಅವರ ಸಾವಾಗಿದೆ. ತನಿಖೆ ಮಾಡಿದ್ರೆ ಸತ್ಯಾಂಶ ಹೊರಗೆ ಬರಲಿದೆ ಅಂತ ದೂರಿನಲ್ಲಿ ಚಿಟ್ಟಿಮಲ್ಲು ಆಗ್ರಹಿಸಿದ್ದಾರೆ. ಸೌಂದರ್ಯ ಸಾವಿನ ವಿವಾದ, ಪತಿ ಶಾಕಿಂಗ್ ಹೇಳಿಕೆ. ಯಾವಾಗ ತಮ್ಮ ಪತ್ನಿ ಸೌಂದರ್ಯ ಸಾವಿನ ಬಗ್ಗೆ ಹೀಗೊಂದು ಚರ್ಚೆ ಶುರುವಾಗಿದೆ ಅನ್ನೋದು ತಿಳಿಯಿತೋ ಆ ಬಗ್ಗೆ ಸೌಂದರ್ಯ ಪತಿ ರಘು ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಹೈದರಾಬಾದ್ನಲ್ಲಿರುವ ಆಸ್ತಿ ಬಗ್ಗೆ ಮೋಹನ್ ಬಾಬು ಮತ್ತು ಶ್ರೀಮತಿ ಸೌಂದರ್ಯ ಅವರ ಬಗ್ಗೆ ಸುಳ್ಳು ಸುದ್ದಿ ಹರಿದಾಡ್ತಿದೆ. ಆಸ್ತಿಯ ಬಗ್ಗೆ ಹಬ್ಬಿರುವ ಸುದ್ದಿಯು ಆಧಾರ ರಹಿತವಾಗಿದೆ ಅಂತ ಹೇಳಲು ನಾನು ಬಯಸುತ್ತೇನೆ ಎಂದು ರಘು ಪತ್ರ ಬರೆದಿದ್ದು ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.